ಏಪ್ರಿಲ್ ಮಂತ್ ಅಂತೂ ಆಲ್ರೆಡಿ ವೇಸ್ಟ್ ಆಗಿದೆ. ಏಪ್ರಿಲ್ ಮಂತ್ನ ಎಂಜಾಯ್ ಮಾಡ್ಕೊಂಡು ಆಲ್ರೆಡಿ ಕಳೆದ್ಬಿಟ್ಟಿದೀವಿ. ಅದಾದ್ಮೇಲೆ ಮೇ ಬರುತ್ತೆ, ನಂತರ ಜೂನ್ ಬರುತ್ತೆ. ಇದೇ ರೀತಿ ಎಲ್ಲ ಮಂತ್ಗಳನ್ನು ಕೂಡ ವೇಸ್ಟ್ ಮಾಡ್ತೀರಾ. ಲಾಸ್ಟ್ ಅಲ್ಲಿ ಎಕ್ಸಾಮ್ ಬಂದಾದ್ಮೇಲೆ ಲಾಸ್ಟ್ ಮಿನಿಟ್ ಅಲ್ಲಿ ಸ್ಟಡಿ ಮಾಡ್ತೀರಾ, ಎಕ್ಸಾಮ್ ಬರೀತೀರಾ, ಮಾರ್ಕ್ಸ್ ಕಮ್ಮಿ ಬಂದ್ಮೇಲೆ ರಿಗ್ರೆಟ್ ಮಾಡ್ತೀರಾ. ಸೊ ಈ ರೀತಿ ರಿಗ್ರೆಷನ್ ಬರೋದು ಬೇಕಾ? ಬೇಡ ತಾನೆ. ಸೊ ಅದಕ್ಕೋಸ್ಕರ ನನ್ನ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಇದೆ. ಓಕೆ, ಇವತ್ತಿಂದ ಸ್ಟಡಿ ಮಾಡಿ ಕೂಡ ಯಾವ ರೀತಿ ನೀವು 10th ಅಲ್ಲಿ 95% ಸ್ಕೋರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಸ್ಟರ್ ಪ್ಲಾನ್ ಇದೆ. ಪೂರ್ತಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ನಾನು ನಿಮ್ಗೆ ಆ ಮಾಸ್ಟರ್ ಪ್ಲಾನ್ ತಿಳಿಸ್ತೀನಿ. ಸೊ ನಿಮಗೂ ಕೂಡ ಆಸೆ ಇದೆಯಲ್ವಾ 95% ಸ್ಕೋರ್ ಮಾಡಬೇಕು, ಸ್ಟೇಟ್ ಟಾಪರ್ ಆಗಬೇಕು ಅಂತ. ಓಕೆ, ಸೊ ಆ ರೀತಿ ಗೋಲ್ಸ್ ನಿಮಗೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬೇಗ ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಬನ್ನಿ ನೋಡೋಣ. 95+ ಅಬೌವ್ ಸ್ಕೋರ್ ಮಾಡ್ಲಿಕ್ಕೆ ಎಲ್ಲರೂ ಕೂಡ ಚಾಲೆಂಜ್ ತಗೊಳ್ತೀರಾ? ಚಾಲೆಂಜ್ ಕೊಡ್ತಾ ಇದ್ದೀನಿ, ತಗೊಳ್ತೀರಲ್ವಾ ಚಾಲೆಂಜ್ ಎಲ್ಲರೂ ಕೂಡ? ಹಾಗಾದ್ರೆ ಕಮೆಂಟ್ ಅಲ್ಲಿ ಬರಲಿ ಬೇಗ ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ. ಸೊ ಲಾಸ್ಟ್ ಇಯರ್ ಕೂಡ ಒಬ್ಬ ಸ್ಟೂಡೆಂಟು ಯೂಟ್ಯೂಬ್ ಅಲ್ಲಿ ನಮ್ಮ ಕ್ಲಾಸಸ್ ಅನ್ನ ಕೇಳಿ 625ಗೆ 625 ತಗೊಂಡಿದ್ದಾರೆ. ಸೊ ಅದೇ ರೀತಿ ನೀವು ಕೂಡ ಅದೇ ರೀತಿ ಒಳ್ಳೆ ಸ್ಕೋರ್ ಮಾಡಬೇಕು ಅಂತಂದ್ರೆ ಸೊ ನಾನು ನಿಮಗೆ ಪ್ಲಾನ್ ಹೇಳ್ತಾ ಹೋಗ್ತೀನಿ, ಏನ್ ಮಾಡಬೇಕು, ಯಾವ ರೀತಿ ಓದ್ಬೇಕು ಅಂತ. ಸೊ ನೋಡ್ತಾ ಹೋಗಿ. ಓಕೆ, ಸೊ ಫಸ್ಟ್ ಥಿಂಗ್ ನೋಡಿ, ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇವತ್ತಿಂದ ಫ್ರಮ್ ಟುಡೇ ಆನ್ವರ್ಡ್ಸ್ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ಫಸ್ಟ್ ನೋಡ್ತಾ ಹೋಗಿ 95% ಬೇಕು ಅಂತಂದ್ರೆ ಪ್ರತಿದಿನ 2 to 3 ಅವರ್ಸ್ ಸ್ಟಡಿ ಮಾಡ್ತಾ ಹೋಗ್ಲಿ 3 ಅವರ್ ಆಗಲ್ವಾ, ಬಿಟ್ಟು ಬಿಡಿ. 2 ಅವರ್ ಆಗುತ್ತಾ? ಹೋಗ್ಲಿ. 2 ಅವರ್ ಆಗಲ್ಲ ಅಂದ್ರು ಅಟ್ಲೀಸ್ಟ್ 1 ಅವರ್ ಆದ್ರೂ ಸ್ಟಡಿ ಮಾಡಿ. ಇದು ನಿಮಗೆ ಕನ್ಸಿಸ್ಟೆನ್ಸಿ ಬಿಲ್ಡ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಓಕೆನಾ? ನೀವು ಏನು ಸ್ಟಾರ್ಟಿಂಗ್ ಅಲ್ಲಿ ಓದ್ದಲೇ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಕ್ಸಾಮ್ ಹತ್ರ ಬಂದಾಗ ಓದ್ತೀನಿ ಅಂದ್ರೆ ಅದು ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ. ದಯವಿಟ್ಟು ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಅಟ್ಲೀಸ್ಟ್ 1 ಅವರ್ ಸ್ಟಾರ್ಟಿಂಗ್ 1 ಮಂತ್ 1 ಅವರ್ ಸ್ಟಡಿ ಮಾಡಿ, ಆಮೇಲೆ ಅದನ್ನ 1.5 ಗಂಟೆ ಜಾಸ್ತಿ ಮಾಡಿ, ಆಮೇಲೆ 2 ಗಂಟೆಗೆ ನೆಕ್ಸ್ಟ್ ಮಂತ್, ಈ ರೀತಿ ಜಾಸ್ತಿ ಮಾಡ್ಕೊಳ್ತಾ ಹೋಗಿ. ಇದು ನಿಮಗೆ ಎಕ್ಸಾಮ್ ಟೈಮಲ್ಲಿ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಓಕೆನಾ? ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಸೊ ಫಸ್ಟ್ ಇದನ್ನ ಮಾಡ್ಲೇಬೇಕು. ಓಕೆ, ಪ್ರತಿದಿನ ಸ್ಟಡಿ ಮಾಡ್ಲೇಬೇಕು. ಆಮೇಲೆ ಪ್ರತಿ ಚಾಪ್ಟರ್ನು ಕೂಡ ನೋಡಿ, ಕಂಪ್ಲೀಟ್ ಈ ಚಾಪ್ಟರ್ ರೈಟ್ ಟೈಮ್ ಅಂತ ಹೇಳಿದೀನಿ. ಅಂತಂದ್ರೆ ನಿಮ್ಮ ಶಾಲೆಯಲ್ಲಿ ಪ್ರತಿ ಚಾಪ್ಟರ್ನ ಯಾವತ್ತು ಕವರ್ ಮಾಡ್ತಾರೋ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ನಾನು ಹೇಳ್ತಾ ಇರೋದು. ಓಕೆ, ಎಲ್ಲಾ ಸಬ್ಜೆಕ್ಟ್ ಕೂಡ ಯಾವತ್ತು ಯಾವ ಚಾಪ್ಟರ್ನ ಕವರ್ ಮಾಡ್ತಾರೋ ಅವತ್ತು ಆ ಚಾಪ್ಟರ್ನ ಸ್ಟಡಿ ಮಾಡ್ಲೇಬೇಕು. ಅವತ್ತಿಂದ ಅವತ್ತೇ ಸ್ಟಡಿ ಮಾಡಬೇಕು. ಓಕೆ, ಇವತ್ತು ಚಾಪ್ಟರ್ ಮಾಡಿದ್ದಾರೆ, ಇನ್ನೊಂದು 15 ದಿನ ಬಿಟ್ಟು ಓದೋಣ, 1 ಮಂತ್ ಬಿಟ್ಟು ಓದೋಣ ಸಪೋಸ್, ಅಥವಾ ಆ ಎಕ್ಸಾಮ್ ಹತ್ರ ಬರ್ಲಿ ಅವಾಗ ಓದೋಣ. ಸೊ ಆ ರೀತಿ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಓಕೆನಾ? ಸೊ ಪ್ರತಿ ಚಾಪ್ಟರ್ನ ಅವತ್ತೇ ಕೂಡ ಏನ್ ಮಾಡಿ ರಿವಿಷನ್ ಮಾಡ್ತಾ ಹೋಗಿ. ಓಕೆ, ಆಮೇಲೆ ನೆಕ್ಸ್ಟ್ ನೋಡಿ, ಸಾಲ್ವ್ ಕ್ವಶನ್ಸ್ ಚಾಪ್ಟರ್ ವೈಸ್ ಅಂತ ಕೊಟ್ಟಿದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಪ್ರತಿ ಫಸ್ಟ್ ಚಾಪ್ಟರ್ ಆಯ್ತಾ, ಫಸ್ಟ್ ಚಾಪ್ಟರ್ ಅಲ್ಲಿ ಏನ್ ಮಾಡ್ತೀರಾ, ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತೀರಾ. ಕ್ವಶನ್ಸ್ ಎಲ್ಲಿಂದ ಸಾಲ್ವ್ ಮಾಡ್ತೀರಾ? ಫಸ್ಟ್ ಟೆಕ್ಸ್ಟ್ ಬುಕ್ ಕ್ವಶನ್ಸ್, ಆಮೇಲೆ LBA ಕ್ವಶನ್ಸ್, ಆಮೇಲೆ ಮಾಡಲ್ ಪೇಪರ್. ಸಪೋಸ್ ನಿಮಗೆ ಲಾಸ್ಟ್ ಇಯರ್ ಮಾಡಲ್ ಪೇಪರ್ಸ್ ಮತ್ತೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ ಓಕೆ ಅವೆಲ್ಲ ಸಿಕ್ಕಿದ್ರೆ ಏನ್ ಮಾಡಿ ಅಂತಂದ್ರೆ ಅಲ್ಲಿ ನೀವು ಸಾಲ್ವ್ ಮಾಡ್ತಾ ಹೋಗಿ. ಓಕೆನಾ? ಲಾಸ್ಟ್ ಇಯರ್ ನಿಮ್ಮ ಇರ್ತಾರಲ್ವಾ ಸೀನಿಯರ್ಸ್, ಅವ್ರ ಹತ್ರ ಕೇಳಿ ಪಡ್ಕೊಂಡು ಅವ್ರ ಹತ್ರ ಏನ್ ಮಾಡ್ತಾರೆ ಆ ಕ್ವಶನ್ ಪೇಪರ್ಸ್ ಅನ್ನ ಚಾಪ್ಟರ್ ವೈಸ್. ಓಕೆ, ಪ್ರತಿ ಚಾಪ್ಟರ್ ವೈಸ್ ಆ ಚಾಪ್ಟರ್ ಯಾವ ಕ್ವಶನ್ ಕೇಳಿದ್ರೆ ಅದನ್ನ ಸಾಲ್ವ್ ಮಾಡ್ತಾ ಹೋಗಿ. ನಿಮಗೆ ಅಲ್ಲೇ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ನೀವು ಯಾವ ರೀತಿ ಓದ್ತಾ ಇದ್ದೀರಾ, ನೀವು ಇನ್ನು ಏನನ್ನ ಚೇಂಜ್ ಮಾಡ್ಕೋಬೇಕು, ಓದೋ ಒಂದು ಲೆವೆಲ್ ಅನ್ನ, ಅದೆಲ್ಲ ನಿಮಗೆ ಅಲ್ಲಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಇದು ಮಾಡ್ತಿರಲ್ವಾ, ಕ್ವಶನ್ ಆನ್ಸರ್ಸ್ ಅನ್ನ ಸಾಲ್ವ್ ಮಾಡೋದು. ದೆನ್ ವೆರಿ ವೆರಿ ಇಂಪಾರ್ಟೆಂಟ್, ಕ್ರಿಯೇಟ್ ಶಾರ್ಟ್ ನೋಟ್ಸ್. ಪ್ರತಿ ಚಾಪ್ಟರ್ಗೂ ಕೂಡ ಶಾರ್ಟ್ ನೋಟ್ಸ್ ಗಳನ್ನ ಕ್ರಿಯೇಟ್ ಮಾಡಿ ನಿಮ್ಮ ಓನ್ ಹ್ಯಾಂಡ್ ರಿಟನ್ ಅಲ್ಲಿ. ಕ್ಲಿಯರಾ? ನೀವೇ ಸ್ವಂತ ಓನ್ ಶಾರ್ಟ್ ನೋಟ್ಸ್ ಅನ್ನ ಕ್ರಿಯೇಟ್ ಮಾಡಿ. ನಿಮಗೆ ಅರ್ಥ ಆದ್ರೆ ಸಾಕು. ಸಿಂಪಲ್ ಆಗಿ ಎಕ್ಸಾಮ್ ಟೈಮಲ್ಲಿ ರಿವೈಸ್ ಮಾಡ್ಲಿಕ್ಕೆ ದಿ ಬೆಸ್ಟ್ ಆಗಿ ಯೂಸ್ ಆಗುತ್ತೆ. ಓಕೆ, ನೀವು ಎಷ್ಟು ಬರ್ದು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ನಿಮಗೆ ಏನಾಗುತ್ತೆ, ತುಂಬಾ ಚೆನ್ನಾಗಿ ಮೆಮೊರಿ ಉಳಿಯುತ್ತೆ. ಹಾಗಾಗಿ ಶಾರ್ಟ್ ನೋಟ್ಸ್ ಕಂಪಲ್ಸರಿ ಮಾಡಲೇಬೇಕು. ದೆನ್ ಫೋಕಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್. ಪ್ರತಿ ಚಾಪ್ಟರ್ನು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡ್ತಾ ಹೋಗಿ. ಬೈಯಾಟ್ ಮಾಡೋದು ಅದೆಲ್ಲ ಏನು ಬೇಡ. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಹೋಗಿ. ಓಕೆ, ಆಮೇಲೆ ಏನಾದ್ರು ಡೌಟ್ಸ್ ಇದೆ, ಡೌಟ್ಸ್ ಗಳನ್ನ ನಿಮ್ಮ ಟೀಚರ್ಗಳ ಜೊತೆ ಅವಾಗಲೇ ಕೇಳಿ ಏನ್ ಮಾಡಿ ಕ್ಲಿಯರ್ ಮಾಡ್ಕೊಳ್ತಾ ಇರಿ. ಅಷ್ಟೇನೆ, ಸಿಂಪಲ್. ಇಷ್ಟೇ ಸ್ಟೆಪ್ಸ್ ಸಾಕು ನಿಮಗೆ. ಬಟ್ ಇದನ್ನ ಕನ್ಸಿಸ್ಟೆನ್ಸಿ ಪ್ರತಿ ದಿನ ಮಾಡ್ತಾ ಹೋದ್ರೆ ನಿಮ್ಗೆ ಏನಾಗುತ್ತೆ ಸೊ ನೀವು ಡೆಫಿನೆಟ್ ಆಗಿ ಟಾಪರ್ ಆಗಿ ಆಗ್ತೀರಾ. ಓಕೆ, ಆ ಒಂದು ವರ್ಷ ಏನ್ ನಮ್ದು ಪ್ರೋಸೆಸ್ ಇದೆಯಲ್ವಾ, ಆ ಎಂಡ್ ಅಲ್ಲಿ ಲಾಸ್ಟ್ ಅಲ್ಲಿ ನಿಮಗೆ ಡೆಫಿನೆಟ್ ಆಗಿ ರ್ಯಾಂಕ್ ಬಂದೇ ಬರ್ತದೆ. ನಾನು ಬರ್ಕೊಡ್ತೀನಿ. ಓಕೆ, ಈ ಪ್ಲಾನ್ ನ ಫಾಲೋ ಮಾಡಿ, ನಾನು ನಿಮಗೆ ಬರ್ಕೊಡ್ತೀನಿ. ಡೆಫಿನೆಟ್ ಆಗಿ ಟಾಪರ್ ಆಗಿ ಆಗ್ತೀರಾ ನೀವು. ಕ್ಲಿಯರಾ? ಸೊ ಇದಕ್ಕೋಸ್ಕರ ನಾವೇನ್ ಮಾಡಿದೀವಪ್ಪ ಅಂದ್ರೆ ನಮ್ಮ SLC ವೀರಾ ಬ್ಯಾಚ್ ನ ಏನ್ ಮಾಡಿದೀವಿ, ಲಾಂಚ್ ಮಾಡಿದೀವಿ. ಸೊ ಇದರ ಪ್ರೈಸ್ ಪ್ರೆಸೆಂಟ್ ಇಷ್ಟಿದೆ, 2999 ಇದೆ, ನೋಡ್ತಾ ಇದ್ದೀರಾ. ಸೊ ನೀವೇನಾದ್ರೂ ಈ ಕೂಪನ್ ಕೋಡ್ ಅನ್ನ ಹಾಕಿದ್ರೆ, ಓಕೆನಾ, ಈ ಕೂಪನ್ ಕೋಡ್ ಅನ್ನ ಹಾಕಿದ್ರೆ ಸೊ ನಿಮ್ಗೆ ನೋಡಿ ಕೂಪನ್ ಕೋಡ್ ಏನಿದೆ ACE 100 ಅಂತ ಇದೆ. ಓಕೆ, ಈ ಕೂಪನ್ ಕೋಡ್ ಅನ್ನ ಹಾಕಿದ್ರೆ ನಿಮ್ಗೆ ಅಲ್ಲಿ ಡಿಸ್ಕೌಂಟ್ ಅಲ್ಲಿ ಬ್ಯಾಚ್ ಸಿಗ್ತಾ ಹೋಗುತ್ತೆ. ಓಕೆ, ಬೇಗ ಜಾಯ್ನ್ ಆಗಿ. ಟಾಪರ್ ಆಗ್ಬೇಕಲ್ವಾ, ಎಲ್ಲರೂ ಕೂಡ ಟಾಪರ್ ಆಗೋಣ. ಓಕೆ, ಸೊ ಟಾಪರ್ ಆಗ್ಬೇಕಂದ್ರೆ ಬೇಗ ಬ್ಯಾಚ್ಗೆ ಜಾಯ್ನ್ ಆಗಿ ಈ ಒಂದು ಏನೋ ಕೂಪನ್ ಕೋಡ್ ಹಾಕಿ ನಿಮ್ಗೆ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಓಕೆನಾ? ಸೊ ಹಾಗಾದ್ರೆ ಸರ್ ಈ ಬ್ಯಾಚ್ ಅಲ್ಲಿ ಏನೇನ್ ಇರುತ್ತೆ, ವೀರಾ ಬ್ಯಾಚ್ ಅಲ್ಲಿ ಏನೇನ್ ಫೀಚರ್ಸ್ ಇರುತ್ತೆ ಅಂತಂದ್ರೆ ನೋಡಿ, ಫಸ್ಟ್ ಲೈವ್ ಮತ್ತೆ ರೆಕಾರ್ಡಿಂಗ್ ಕ್ಲಾಸ್ ಸಿಗುತ್ತೆ. ನೀವು ಲೈವ್ ಕ್ಲಾಸ್ ಅಟೆಂಡ್ ಆಗ್ಬೋದು, ಅಥವಾ ಲೈವ್ ಇಲ್ಲ ಅಂತಂದ್ರೆ ಓಕೆ ನಂಗೆ ಲೈವ್ ವಾಚ್ ಮಾಡಕ್ ಆಗಿಲ್ಲ ಅಂತಂದ್ರೆ ಆಮೇಲೆ ರೆಕಾರ್ಡಿಂಗ್ ಫಾರ್ಮೆಟ್ ಅಲ್ಲಿ ವಾಚ್ ಕೇಳ್ಬೋದು ನೀವು. ಓಕೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬೇಸ್ಡ್ ಆಗಿ ಇಟ್ಕೊಂಡು DPPs ಕೊಡ್ತೀವಿ. ಇಂಪಾರ್ಟೆಂಟ್ ಕ್ವಶನ್ಸ್ ಸೊಲ್ಯೂಷನ್ಸ್ ಅನ್ನ ಕೊಡ್ತಾ ಹೋಗ್ತೀವಿ.
ಓಕೆ, ವಿಡಿಯೋ ಸೊಲ್ಯೂಷನ್ಸ್ ಅನ್ನ ಕೊಡ್ತೀವಿ, ಯಾವ್ಯಾವ ಕ್ವಶನ್ಸ್ ಹಿಂಗ್ ಆನ್ಸರ್ ಬರೀಬೇಕು ಅದೆಲ್ಲ ಹೇಳ್ತಾ ಹೋಗ್ತೀವಿ. ಕ್ಲಿಯರ್? ಕ್ಲಾಸ್ ರೂಮ್ ನೋಟ್ಸ್ ಅನ್ನ ಕೊಡ್ತೀವಿ, ನಾವೇನ್ PDF ಆಗ್ತೀವಲ್ಲ ಅದೆಲ್ಲ ಕೊಡ್ತೀವಿ. ದೆನ್ ಮಾಡೆಲ್ ಮತ್ತೆ ಸ್ಯಾಂಪಲ್ ಕ್ವಶನ್ ಪೇಪರ್ಸ್ ಹೆಚ್ಚು 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 ನಿಮಗೆ ಸಾಲ್ವ್ ಮಾಡ್ತೀವಿ. ಓಕೆ, ತುಂಬಾ ನೀವು ಯಾವ ರೀತಿ ಆಗ್ಬೇಕಂದ್ರೆ ಪರ್ಫೆಕ್ಟ್ ಆಗಬೇಕು. ನೀವು ಎಲ್ಲ ಕ್ವಶನ್ಸ್ ಯಾವ ಕ್ವಶನ್ಸ್ ಕೇಳಿದ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು, ಆ ರೀತಿ ರೆಡಿ ಮಾಡ್ತೀವಿ ನಿಮ್ಮನ್ನ. ಆಮೇಲೆ ನಿಮ್ಮ FA1, FA2, FA3, FA4, SA1 ಪ್ರಿಪರೇಟರಿ ಎಕ್ಸಾಮ್ಸ್ ಎಂಡ್ ನಿಮ್ಮ ಎಕ್ಸಾಮ್ ಫೈನಲ್ ಎಕ್ಸಾಮ್ ಮುಗಿಯೋವರೆಗೂ ನಿಮ್ ಜೊತೆ ಇದ್ದು ನಿಮಗೆ ನಾವು ಗೈಡೆನ್ಸ್ ಅನ್ನ ಕೊಡ್ತೀವಿ. ಕ್ಲಿಯರಾ? ಯಾವ ಕಾರಣಕ್ಕೂ ನಿಮಗೆ ಏನು ಸಮಸ್ಯೆ ಬರ್ದಂಗೆ. ಆಮೇಲೆ ನೋಡಿ, ನೆಕ್ಸ್ಟ್ ಡೌಟ್ ಸಾಲ್ವಿಂಗ್ ಸೆಷನ್ಸ್ ಇರುತ್ತೆ. ನಿಮಗೆ ಏನಾದ್ರು ಡೌಟ್ ಬಂತಾ, ಏನಾದ್ರು ಸರ್ ಯಾವ್ದೋ ಒಂದು ಚಾಪ್ಟರ್ ಡೌಟ್ ಬಂತು, ಯಾವ್ದೋ ಸಬ್ಜೆಕ್ಟ್ ಅಲ್ಲಿ ಡೌಟ್ ಬಂತು, ಎಲ್ಲದಕ್ಕೂ ಸಪ್ರೇಟ್ ಸೆಕ್ಷನ್ಸ್ ಇರುತ್ತೆ. ಅಲ್ಲಿಂದ ಎಲ್ಲ ಕೂಡ ನಿಮಗೆ ಕ್ಲಿಯರ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇಷ್ಟು ನಿಮಗೆ SSLC ವೀರಾ ಬ್ಯಾಚ್ ಅಲ್ಲಿ ಇರುತ್ತೆ. ಸೊ ಬೇಗ ಬೇಗ ಜಾಯ್ನ್ ಆಗಿ. ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೀರಲ್ವಾ? ನನ್ನ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೀರಾ 95% ಅಬೌವ್ ಸ್ಕೋರ್ ಮಾಡ್ಲಿಕ್ಕೆ? ಹಾಗಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬೇಗ ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಬರ್ಲಿ ನೋಡೋಣ. ಓಕೆ, ಸೊ ಕ್ಲಿಯರ್ ಆಗಿದೆಯಲ್ವಾ? ಥ್ಯಾಂಕ್ ಯು.